ರಾಜ್ಯದೆಲ್ಲೆಡೆ ಚಳಿ ಜೋರಾಗಿದೆ. ಚಳಿಗಾಲದಲ್ಲಿ ಕಾಯಿಲೆ ಬೀಳುವ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಋತುವಿನಲ್ಲಿ ನಮ್ಮ ಆರೋಗ್ಯ ಹೇಗೆ ಕಾಯ್ದುಕೊಳ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ಕೇಳಿ. ರಾಜ್ಯದಲ್ಲಿ ಚಳಿ ವಿಪರೀತವಾಗಿದೆ. ಚಳಿಗಾಲದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರ ಅಗತ್ಯ. ಒಂದ್ ಕಡೆ ಬೆಂಗಳೂರಲ್ಲಿ ಮೈ ನಡುಗಿಸುವಷ್ಟು ಚಳಿ ಇದೆ, ಮತ್ತೊಂದ್ ಕಡೆ ಆಸ್ಪತ್ರೆಗೆ ಬರೋರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ. ಚಳಿಗಾಲದ ಸಮಯದಲ್ಲಿ ಜನರನ್ನ ನಾನಾ ಕಾಯಿಲೆಗಳು ಬಾಧಿಸ್ತಾ ಇದೆ. ನೆಗಡಿ, ಶೀತದಿಂದ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ ಕ್ರಮೇಣ ಏರಿಕೆಯಾಗ್ತಾ ಇದೆ. ಕಳೆದ 1 ವಾರದಿಂದ ಆಸ್ಪತ್ರೆಗೆ ಬರುತ್ತಿರುವ ರೋಗಿಗಳ ಸಂಖ್ಯೆ ಏರಿಕೆಯಾಗಿದೆಯಂತೆ. ಹೀಗಾಗಿ ಮಕ್ಕಳು, ವೃದ್ಧರ ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಆದಷ್ಟು ಚಳಿಗಾಲದಲ್ಲಿ ಸ್ವೆಟರ್, ಮಫ್ಲರ್ ಬಳಸಿದ್ರೆ ಉತ್ತಮ. ಒಂದ್ ವೇಳೆ ಆರೋಗ್ಯ ಸಮಸ್ಯೆ ಕಂಡ್ರೆ ಕೂಡಲೇ ವೈದ್ಯರ ಬಳಿ ತೋರಿಸೋದು ಸೂಕ್ತ. ಚಳಿಗಾಲದಲ್ಲಿ ಜನರನ್ನ ಬಾಧಿಸುವ ಆರೋಗ್ಯ ಸಮಸ್ಯೆಗಳೆಂದ್ರೆ ಕೆಮ್ಮು, ನೆಗಡಿ, ಶೀತ ಜ್ವರ, ಉಸಿರು ಕಟ್ಟಿಸುವ ಮೂಗು, ಸೀನುವುದು, ಗಂಟಲು ನೋವು, ಕಿವಿ ನೋವು, ತಲೆನೋವು ಇತ್ಯಾದಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಶೀತ, ಕೆಮ್ಮು, ಜ್ವರ, ನೆಗಡಿ ಇವೆಲ್ಲ ಬರೋ ಸರ್ವೇ ಸಾಮಾನ್ಯವಾಗಿದೆ. ಈ ಸಲ ಏನು ವಿಶೇಷತೆ ಅಂದ್ರೆ ಈಗಾಗಲೇ ನವೆಂಬರ್ಲಿ ಅಷ್ಟು ಚಳಿ ಇರೋದಿಲ್ಲ, ಡಿಸೆಂಬರ್ಲಿ ಚಳಿ ಬರ್ತದೆ. ಬಟ್ ಇದು ಈ ಚಂಡಮಾರುತ ಯಾವುದೋ ದಿತ್ವ ಬಂದಿರೋದ್ರಿಂದ ತಾಪಮಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಈಗ ತಾಪಮಾನ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಚಳಿ, ವಿಪರೀತ ಚಳಿ ಇದೆ, ಇಲ್ಲ ಅಂತ ಹೇಳಲ್ಲ. ರಾತ್ರಿ ಹೊತ್ತು ಬಹಳ ಚಳಿ ಇರ್ತದೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಚಳಿ ಇರ್ತದೆ. ಇದರಲ್ಲಿ ಏನ್ ಹೆಚ್ಚು ಪಡ್ತೀನಿ ಅಂದ್ರೆ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳುಗಳು, ಮತ್ತೆ ವಯಸ್ಕರರು, ಮತ್ತೆ ಯಾರಿಗೆ ಆಸ್ತಮಾ, ಕೆಮ್ಮು, ಆಸ್ತಮಾ ಮತ್ತೆ ಉಪ್ಸದ ಕಾಯಿಲೆ ಇದೆ ಅವರೆಲ್ಲ ಎಚ್ಚರಿಕೆ ವಹಿಸ್ಬೇಕು. ಎಲ್ಲರೂ ಕೂಡ ಬೆಚ್ಚಗಿನ ಉಡುಪುಗಳನ್ನ ಧರಿಸ್ಬೇಕು ಅಂತ ಹೇಳ್ತೀನಿ. ಮತ್ತೆ ಬೆಚ್ಚಗಿನ ಬಿಸಿ ಆಹಾರವನ್ನ ಸೇವನೆ ಮಾಡಬೇಕು. ಈ ರೆಫ್ರಿಜರೇಟರ್ ಇಂದ ತೆಗೆದು ಅದನ್ನ ಕೋಲ್ಡ್ ವಾಟರ್ ಕುಡಿಯೋದು, ಕೋಲ್ಡ್ ಜ್ಯೂಸ್ ಕುಡಿಯೋದು ಅದನ್ನ ಮಾಡಬಾರ್ದು. ಬೆಚ್ಚಗಿನ ಆಹಾರ ಕುಡಿಯಬೇಕು. ಆದಷ್ಟು ಈ ತರ ಆಸ್ತಮಾ ಮತ್ತೊಂದು ಈ ಶ್ವಾಸಕೋಶದ ಕಾಯಿಲೆ ಇರೋರೆಲ್ಲ ಬಿಸಿ ನೀರನ್ನ ಸೇವನೆ ಮಾಡಿದ್ರೆ ಒಳ್ಳೇದು. ಬೆಚ್ಚಗಿನ ಆಹಾರ ತಗೋಬೇಕು, ಮತ್ತೆ ಬೆಚ್ಚಗಿನ ಉಡುಪನ್ನ ಧರಿಸ್ಬೇಕು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಓಡಾಡ್ಲಿ, ಇಲ್ಲ ಅಂದ್ರೆ ಓಡಾಡದೆ ಮನೆಯಲ್ಲಿ ಇರೋದು ಸೂಕ್ತ. ಯಾಕೆಂದ್ರೆ ವಯಸ್ಕರಿರೋದು ಅಥವಾ ಶಾಲೆಗೆ ಹೋಗದೆ ಇರೋ ಮಕ್ಕಳು, ಚಿಕ್ಕವರು, 5 ವರ್ಷಕ್ಕೆ ಕೆಳಪಟ್ಟ ಮಕ್ಕಳು ಅಥವಾ 70 ವರ್ಷದ ಮೇಲ್ಪಟ್ಟವರು, ಈ ತರ ಸಮಯದಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಓಡಾಡ್ಲಿ, ಇಲ್ಲ ಅಂದ್ರೆ ಮನೆಯಲ್ಲಿ ಇರೋದು ಸಾಮಾನ್ಯ. ಯಾಕೆಂದ್ರೆ AC ಯಲ್ಲಿ ಹೋಗೋದು, ಮೆಟ್ರೋ ಇರ್ಬೋದು, AC ಬಸ್ಸಲ್ಲಿ ಇರ್ಬೋದು, ಒಬ್ಬರಿಗೆ ಜ್ವರ, ಕೆಮ್ಮು, ನೆಗಡಿ, ವೈರಲ್ ಇನ್ಫೆಕ್ಷನ್ ಅವರು ಮತ್ತೊಬ್ಬರಿಗೆ ಹರಡೋ ಸಾಧ್ಯತೆ ಇರೋದ್ರಿಂದ ಅವರು ಆದಷ್ಟು ಓಡಾಟವನ್ನ ಸೀಮಿತಗೊಳಿಸ್ಕೋಬೇಕು ಅಂತ ಹೇಳ್ತೇನೆ. ಮತ್ತೆ ಏನು ಇಲ್ಲ, ಎಲ್ಲಾರ್ಗು ಆಸ್ಪತ್ರೆಯಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುವಂತದ್ದು ಕಾಯಿಲೆಗಳು. ಇವಕ್ಕೆಲ್ಲ ಚಿಕಿತ್ಸೆ ಎಲ್ಲ ಸರ್ಕಾರಿ ಮಟ್ಟದ ಆಸ್ಪತ್ರೆ ಲಭ್ಯ ಇರುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳು, ವಯಸ್ಕರರು ನಾನು ಹೇಳ್ದಂಗೆ ಎಚ್ಚರಿಕೆ ವಹಿಸಿದ್ರೆ, ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಇದನ್ನ ತಡಿಬಹುದು ಅಂತ ನನ್ನ ಏನ್ ಹೆಚ್ಚಿನ ಮಟ್ಟದಲ್ಲಿ ಏನಿಲ್ಲ, ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಕೆಮ್ಮು, ಶೀತ, ಜ್ವರ, ನೆಗಡಿ ಅಂತ ಮಕ್ಕಳುಗಳು ಬರ್ತಾ ಇದ್ದಾರೆ. ಅಡಲ್ಟ್ಸ್, ವಯಸ್ಕರಲ್ಲಿ ನಮ್ಗೇನು ಆತರ ಏನು ಕಾಣ್ತಾ ಇಲ್ಲ. ಹೊರರೋಗಿಗಳಲ್ಲೇ ಸರ್ವೇ ಸಾಮಾನ್ಯವಾಗಿ ಮಾಮೂಲಿಯಾಗಿ ಬರ್ತೀವಿ, ಹಾಗೆ ಬರ್ತಾ ಇದ್ದಾರೆ. ಇನ್ನು ಮುಂದೆ ಚಳಿ ಇನ್ನು ಕಂಟಿನ್ಯೂ ಆದ್ರೆ 1 ವಾರ 2 ವಾರ ನೋಡ್ಬೇಕು ಇನ್ನು ಹೆಚ್ಚಾಗುತ್ತಾ ಅಂತ. ಈಗೇನಿಲ್ಲ, ಈಗ ಸಾಮಾನ್ಯವಾಗಿ ನಡೀತಾರೆ. ಅದು ನಾನು ಕಾಮೆಂಟ್ ಮಾಡೋದು ಕಷ್ಟ. ಕೆಲವರು ಆಯುರ್ವೇದಿಕ್ ಮಾಡ್ಕೋತಾರೆ, ಮನೆಯಲ್ಲಿ ಹಿರಿಯರು ಮಾಡ್ಕೋತಾರೆ. ಏನೇ ಮಾಡಿದ್ರು ಕೂಡ ಮನೆಯಲ್ಲೇ ಇದ್ದು ಸೋಂಕು ತಗುಲಿದ್ರೆ ಆಸ್ಪತ್ರೆಗೆ ಬರಬೇಕು. ಬರೀ ತಾಪಮಾನ ಶೀತದಿಂದ ಆದ್ರೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ತಗೋತಾರೆ, ಏನು ತೊಂದರೆ ಆಗ್ಲಾರ್ದು. ಏನಾದ್ರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದ್ರೆ, ವೈರಲ್ ಇನ್ಫೆಕ್ಷನ್ ಆದ್ರೆ ಅಂತವ್ರು ಹೊರ ಬಂದು ಆಸ್ಪತ್ರೆ ವೈದ್ಯರಿಂದ ಸಲಹೆ ಪಡ್ಕೊಳ್ಳೋದು ಮತ್ತು ಚಿಕಿತ್ಸೆ ಪಡ್ಕೊಳ್ಳೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಯಾರೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಳಿದ್ರೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರೋ ಜನ, ಮಧುಮೇಹ, ಹೃದಯ ಅಥವಾ ಶ್ವಾಸಕೋಶದ ಕಾಯಿಲೆಗಳು ಇರೋರು, ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರೋರು, ಗರ್ಭಿಣಿಯರು, ಬಾಣಂತಿಯರು, 65 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು, 14 ವರ್ಷದೊಳಗಿನ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.